ಈಗಲ್ಲ ನೆಕ್ಸ್ಟ್ ಮಂತ್ ಅವಳದೊಂದು ಬೇಬಿ ಬರುತ್ತೆ. ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ಜ್ಯೋತಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನನ್ನ ಮಗಳು ಬರ್ತ್ಡೇ ವಿಡಿಯೋನ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನಿನ್ನೆ ತಾನೇ ನನ್ನ ಮಗಳು ಬರ್ತ್ಡೇ ಆಯಿತು. ಪ್ರತಿಯೊಬ್ಬರು ಕೂಡ ನನ್ನ ಮಗಳಿಗೆ ಹಾರೈಸಿ ಹಾಗೆ ವಿಶ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವಳು ಅಮೃತ, ಇವಳು ದೀಕ್ಷಿತಾ, ಇವಳು ತನಿಷು, ಅವಳು ಅಲ್ಲಿ ಇಷ್ಟಿತಾ. ಇಷ್ಟನಾ ನಿನ್ನ ಫ್ರೆಂಡ್ಸು? ಇಷ್ಟ. ಹಾಗೆ ಈ ಡೆಕೋರೇಟ್ನೆಲ್ಲ ನನ್ನ ತಮ್ಮನೆಂಟಿ ಮಾಡಿದ್ದು. ಪಾಪ ಅವಳು ಕೂಡ ಪ್ರೆಗ್ನೆಂಟು. ಅಂಥದ್ರಲ್ಲಿ ಇಷ್ಟೆಲ್ಲ ಮಾಡಿದ್ದಾಳೆ. ಫೋಟೋಗೆಲ್ಲ ತುಂಬಾ ಚೆನ್ನಾಗಾಗಿತ್ತು. ಸಿಂಪಲ್ಲಾಗಿ ಗ್ರ್ಯಾಂಡಾಗಿ ಕೂಡ ಕಾಣಿಸ್ತಾ ಇತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಒಳ್ಳೆ ರೆಡಿ ಮಾಡಿರೋದೆಲ್ಲ. ನೆಕ್ಸ್ಟ್ ಮಂತ್ ಅವಳದೊಂದು ಬೇಬಿ ಬರುತ್ತೆ. ಹಾಗೆ ನಾವಿಲ್ಲಿ ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ. ಸಿಂಪಲ್ಲಾಗಿ ಚಿಕನ್ ಗ್ರೇವಿ ಹಾಗೆ ಗೀ ರೈಸ್ನ ಮಾಡ್ತಾಯಿದ್ದೀವಿ. ನಾವು ಶುರು ಮಾಡಿದ್ದೆ 7 ಗಂಟೆಗೆ ಅಡುಗೆ ಮಾಡ್ಲಿಕ್ಕೆ ಶುರು ಮಾಡಿದ್ದು, ಡೆಕೋರೇಟ್ ಮಾಡೋಕ್ಕೆ ಶುರು ಮಾಡಿದ್ದೆಲ್ಲ. ಏನು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಮಾಡಬೇಕು ಅಂತ. ಬಟ್ ಎಲ್ಲ ಸಡನ್ಲಿ ಅರೇಂಜ್ಮೆಂಟ್ ಮಾಡಿಕೊಂಡು ಮಾಡಿದ್ದು. ಅವಳಿಗೆ ಬೇಜಾರಾಗಬಾರ್ದು ಅಂತ ಹೇಳಿನೇ ಮಾಡಿದ್ದು. ಬೀಜ ಹಾಕ್ಬಿಡ. ಅಡುಗೆನ ಎಲ್ಲರೂ ಸೇರ್ಕೊಂಡು ಮುಗಿಸಿದ್ವಿ. ಇಲ್ಲಾಂದ್ರೆ ನಾನು ಒಬ್ಳ ಕೈಲೇ ಆಗ್ತಾಯಿರಲಿಲ್ಲ. ಅಷ್ಟು ಬೇಗ ಕೂಡ ಮಾಡೋಕ್ಕೂ ಆಗ್ತಾಯಿರಲಿಲ್ಲ. ಹಾಗೆ ಈ ಡ್ರೆಸ್ ಬಂದು ಜಯನಗರಲ್ಲಿ ತೊಗೊಂಡಿದ್ದು. ನನ್ನ ಮಗಳಿಗೆ ತುಂಬ ಪ್ರಿಟಿಯಾಗಿ ಕಾಣಿಸ್ತಾ ಇತ್ತು ಡ್ರೆಸ್ ಮಾತ್ರ. ಇನ್ನೊಂದು ಮೆರೂನ್ ನೋಡಿದ್ದೆ. ನನ್ನ ಮಗಳು ಅದು ಬೇಡ ನನಗೆ ಇದೇ ಬೇಕು ಅಂತ ಅವಳೇ ತೊಗೊಂಡಿದ್ದು ಡ್ರೆಸ್. ಆ ಡ್ರೆಸ್ಸಲ್ಲಿ ಅವಳ ಲುಕ್ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸಖತ್ತಾಗಿ ಕಾಣಿಸ್ತಾ ಇತ್ತು ಅವಳಿಗೆ. ಫೈನಲ್ಲಿ ಮಕ್ಕಳುಗಳು ಅವಳ ಫ್ರೆಂಡ್ಸ್ಗಳೆಲ್ಲ ಸೇರಿಕೊಂಡು ಇಲ್ಲಿ ಡ್ಯಾನ್ಸ್ನ ಮಾಡ್ತಾಯಿದ್ದಾರೆ. ಸಾಂಗ್ಸ್ಗಳೆಲ್ಲ ಹಾಕ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಹಾಗೆ ಹರಟೆ ಮಾಡಿಕೊಂಡು ತಮಾಷೆ ಮಾಡಿಕೊಂಡು ತುಂಬ ಎಂಜಾಯ್ ಮಾಡಿದ್ರು ಮಕ್ಳುಗಳು ಮಾತ್ರ. ನಮ್ಮ ಮನಸ್ಥಿತಿ ಪರಿಸ್ಥಿತಿ ಹೇಗೆ ಇರಲಿ, ಮಕ್ಕಳಿಗೆ ಈ ಥರದ್ದೆಲ್ಲ ಎಂಟರ್ಟೈನ್ಮೆಂಟ್ ತುಂಬಾ ಇಷ್ಟ ಆಗುತ್ತೆ. ನನಗೆ ಇದೆಲ್ಲ ಇಷ್ಟ ಆಗಲ್ಲ. ಸಿಂಪಲಾಗಿ ಆಚರಿಸೋದಕ್ಕೆ ಇಷ್ಟ. ಬೆಳಿಗ್ಗೆನೇ ಎದ್ದು ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಅವ್ರಿಗೆ ಇಷ್ಟವಾಗಿರೋ ಅಡುಗೆನ ಮಾಡಿಕೊಂಡು ಅವ್ರನ್ನ ಖುಷಿಯಾಗಿ ನೋಡ್ಕೊಳ್ಳೋದು ಇಷ್ಟ. ಆದರೆ ನಮ್ಮ ಥರನೇ ಎಲ್ಲರೂ ಇರಬೇಕು ಅಂತ ಥಿಂಕ್ ಮಾಡೋದು ತುಂಬ ತಪ್ಪು. ನಮ್ಮಿಬ್ಬರು ಮಕ್ಕಳು ಕೂಡ ಈ ಥರ ಇರೋದು ತುಂಬಾ ಇಷ್ಟ. ಅವರು ನಮ್ಮ ಬರ್ಡೇ ಆದರೂ ಅಷ್ಟೇ, ಅವ್ರ ಅಪ್ಪನ ಬರ್ಡೇ ಆದರೂ ಅಷ್ಟೇ ಇದೇ ಥರ ಸರ್ಪ್ರೈಸಾಗಿ ರೆಡಿ ಮಾಡಿ ತುಂಬಾ ಸೆಲೆಬ್ರೇಟ್ ಮಾಡ್ತಾರೆ. ನಮಗೂ ಕೂಡ ಖುಷಿ ಕೊಡ್ತಾರೆ. ಅವರೇ ನಮಗೆ ಈ ಥರ ಮಾಡ್ತಾರೆ ಅಂದರೆ, ನಮಗಿಂತ ಪುಟಾಣಿ ಮಕ್ಕಳು ನಮ್ಮ ಮಕ್ಕಳು ನಮಗೆ ಈ ಥರ ಸರ್ಪ್ರೈಸ್ ಕೊಡ್ತಾರೆ ಅಂದರೆ, ನಾವು ಇವ್ರಿಗೆ ಈ ಥರ ಸರ್ಪ್ರೈಸ್ ಕೊಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಅಂದ್ಕೊಳ್ತೀನಿ. ಅತಿ ಗ್ರ್ಯಾಂಡಾಗಿಲ್ಲದೆ ಹೋದರೂ ನಾವು ಈ ಥರ ಸಿಂಪಲ್ಲಾಗಾದರೂ ಅವ್ರಿಗೆ ಈ ಥರ ಎಲ್ಲ ಸೆಲೆಬ್ರೇಟ್ ಮಾಡಿದ್ರೆ ತುಂಬಾ ಇಷ್ಟ ಆಗುತ್ತೆ ಅಂತ. ಹಾಗೆ ಇಲ್ಲಿ ನಮ್ಮ ಪ್ರೇಕ್ಷಂದೆ ನಾವು ಅವಳು ಇಷ್ಟಪಟ್ಟಿರೋ ಹಾಡುಗಳನ್ನೇ ಪ್ಲೇ ಮಾಡಬೇಕು. ಹಾಗೆ ಎಲ್ಲ ಮಕ್ಕಳನ್ನು ಕರ್ಕೊಂಡು ಡ್ಯಾನ್ಸ್ ಮಾಡೋಣ ಬಾ ಅಂತ ಮಾಡ್ತಾಯಿದ್ಲು. ತುಂಬಾ ಇಂಟ್ರೆಸ್ಟ್ ಇದೆ ಅವಳಿಗೆ ಡ್ಯಾನ್ಸ್ ಮೇಲೆ. ಅವಳನ್ನ ಯಾವುದಾದ್ರೂ ಈಗಲಿಂದನೇ ಡ್ಯಾನ್ಸ್ ಕ್ಲಾಸ್ ಹಾಕಿದ್ರೆ ತುಂಬಾ ಸ್ಟೆಪ್ಸ್ನ ಆರಾಮಾಗಿ ಕಲ್ತ್ಕೊಂಡ್ಬಿಡ್ತಾಳೆ.
ಆ ಟಿ ವಿಲಿ ನೋಡಿಬಿಟ್ಟು ಇಮಿಡಿಯೇಟ್ಲಿ ಅದನ್ನ ಇಮಿಟೇಟ್ ಮಾಡಿ ಮಾಡ್ತಾಯಿದ್ಲು. ತುಂಬಾ ಚೆನ್ನಾಗಿ ಮಾಡ್ತಾಯಿದ್ಲು. ಲಿಪ್ ಸಿಂಕ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಒಂದು ಮೂಮೆಂಟ್ ಆಗಿರ್ಬೋದು, ಅದನ್ನು ಅಲ್ಲಲ್ಲೇ ನೋಡಿ 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 ಕಲಿತಾ ಇದ್ಲು. ತುಂಬಾ ಚೆನ್ನಾಗಿ ಮಾಡಿದ್ಲು. ನೋಡಿದ್ರಲ್ಲ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತ. ನಿಮಗೆಲ್ಲ ಈ ಡ್ಯಾನ್ಸ್ಗಳು ಇಷ್ಟ ಆದರೆ ದಯವಿಟ್ಟು ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನನ್ನ ವೀಡಿಯೋಸ್ಗಳು ನಿಮ್ಗೆ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಬೆಲ್ಲೈಕನ್ ಬಟನ್ನ ಪ್ರೆಸ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊಳ್ತೀನಿ. ಮುಂದೆ ಮುಂದೆ ಇನ್ನು ಏನೇನು ಮಾಡ್ತಾರೆ ಬನ್ನಿ ನೋಡೋಣ. ರಾವಯ್ಯ, ವತ್ಸವಯ್ಯ, ಹಾಗೆ ಶೇಕ್ ಇಟ್ ಪುಷ್ಪವತಿ, ಇನ್ನು ಸುಮಾರು ಹಾಡುಗಳಿಗೆ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಮಕ್ಕಳು. ನಾನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಮ್ಯೂಟ್ ಮಾಡಿದ್ದೀನಿ, ಯಾಕಂದರೆ ಕಾಪಿರೈಟ್ ಆಗಬಾರ್ದಲ್ವ. ಹಾಗಾಗಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತಲೇ ನಾನು ಭಾವಿಸ್ತೀನಿ. ಈಗ ಕೇಕ್ ಕಟ್ ಮಾಡೋ ಸಮಯ. ಆಲ್ರೆಡಿ ಟೈಮ್ ಆಗೋಗಿತ್ತು, ಒಂದು 9:30 ಆಗೋಗ್ಬಿಟ್ಟಿತ್ತು. ಮಕ್ಕಳೆಲ್ಲ ಮನೆಗೆ ಹೋಗ್ಬೇಕು ಅಂತ ಅರ್ಜೆಂಟ್ ಮಾಡ್ತಾಯಿದ್ರು. ಕೇಕ್ ಕಟ್ ಮಾಡ್ತಾ ಇದ್ದೀವಿ ಇವಾಗ. ಕೇಕ್ ಮೇಲೆ ಹೊಡೆದ್ರೆ ಹೆಂಗಿದೆ ಊಟ? ಎಲ್ರಿಗೂ ಕೂಡ ಊಟ ಕೊಟ್ಬಿಟ್ಟಿದ್ದೀವಿ. ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿತ್ತು. ಹಾಗೆ ಪ್ಲೇಟ್ಗೆ ಹಾಕಿ ಹಾಕಿ ಕೊಟ್ಬಿಟ್ಟು. ಹೇಳು, ಚೆನ್ನಾಗಿಲ್ವಾ? ಚೆನ್ನಾಗಾಯ್ತಾ? ಫ್ರೆಂಡ್ಸ್, ಮತ್ತೆ ನಾನು ಇವತ್ತು ಬೆಳಿಗ್ಗೆ ವಿಡಿಯೋನ ಶುರು ಮಾಡಿದ್ದೀನಿ. ಯಾಕಂದರೆ ನೈಟ್ ನಾನು ಎಂಡ್ ಮಾಡಿರಲಿಲ್ಲ ವಿಡಿಯೋನ. ಹಾಗಾಗಿ ಬೆಳಿಗ್ಗೆ ಎದ್ದು ನಾನು ಇಲ್ಲಿ ಎಕ್ಸಸೈಸ್ ಆಗಿ ಮೆಡಿಟೇಷನ್ನ ಮಾಡ್ತಾಯಿದ್ದೀನಿ. ಫಸ್ಟ್ ಮೆಡಿಟೇಷನ್ ಮಾಡಿ ನಂತರ ನಾನು ಎಕ್ಸಸೈಸ್ ಮಾಡಿ ಮತ್ತೆ ಇನ್ನೊಂದು ಸತಿ ಮೆಡಿಟೇಷನ್ ಮಾಡ್ತೀನಿ. ಇದನ್ನು ಮಾಡಿದಾಗಿಂದ ನನ್ನದು ಮೈಂಡ್ ಆಗಲಿ ಹಾರ್ಟ್ ಆಗಲಿ ಪೀಸ್ಫುಲ್ಲಾಗಿದೆ. ಅಂದರೆ ಏನೋ ಒಂಥರ ಸಮಾಧಾನವಾಗಿದೆ. ಮುಂಚೆ ತುಂಬಾ ಕೋಪ ಇತ್ತು. ಇದಕ್ಕೆ ಮುಂಚೆಯಿಂದನೂ ನಾನು ಎಕ್ಸಸೈಸ್ನ ಮಾಡ್ತಾಯಿದ್ದೆ. ಮತ್ತು ಈ ಹೆಲ್ತಿ ಡ್ರಿಂಕ್ಸ್ಗಳನ್ನೆಲ್ಲ ಕುಡಿಯೋದು, ಲೆಮನ್ ವಾಟ್ರೆಲ್ಲ ಕುಡಿಯೋದು, ಡಯಟ್ ಮಾಡೋದು, ಅದನ್ನೆಲ್ಲ ಮಾಡ್ತಾಯಿದ್ದೆ. ಮಧ್ಯೆ ನನಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಯಿತು. ಒಂದು 2 ಇಯರ್ಸ್, ಈ ಜೂನ್ ಬಂದರೆ 2 ಇಯರ್ಸ್ ಆಯಿತು. ಆವಾಗಿಂದ ಬಿಟ್ಬಿಟ್ಟಿದ್ದೆ ನಾನು.
ಆದರೆ ಈ ಜ್ಯೂಸ್ಗಳೆಲ್ಲ ಕಂಟಿನ್ಯೂ ಮಾಡ್ತಾಯಿದ್ದೆ, ಹೆಲ್ತಿ ಡ್ರಿಂಕ್ಸ್ ಎಲ್ಲ ಕಂಟಿನ್ಯೂ ಮಾಡ್ತಾಯಿದ್ದೆ. ಇವಾಗ ಅದ್ರ ಜೊತೆ ಮತ್ತೆ ಎಕ್ಸಸೈಸ್ನ ಶುರು ಮಾಡಿದ್ದೀನಿ. ಸ್ವಲ್ಪ ಸಣ್ಣನೂ ಆಗಬೇಕು ಅಂತಲೇ ಶುರು ಮಾಡಿದ್ದೀನಿ. ತುಂಬ ವೆಯ್ಟ್ ಗೇನ್ ಆಗಿಬಿಟ್ಟಿದ್ದೀನಿ, ಒಂದು 66 ಇರ್ಬೋದೇನೋ ಇವಾಗ, ಅದಕ್ಕೋಸ್ಕರ ಶುರು ಮಾಡಿದ್ದೀನಿ. ನಿಮಗೆಲ್ಲ ಈ ವಿಡಿಯೋಗಳು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ, ಹಾಗೆ ಬೆಲ್ಲೈಕನ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ನಾನು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಮುಂದಿನ ವಿಡಿಯೋದಲ್ಲಿ ನಾನು ಮತ್ತು ನೀವು ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದ. ಶುಭವಾಗಲಿ.